ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಟ್ರೆಂಡ್ಸ್ ಇನ್ ಮ್ಯಾಟರ್ನಲ್ ಸರ್ವಿಸಸ್ ಇನ್ ಇಂಡಿಯಾ, ಅಂದರೆ ಟ್ರೆಂಡ್ಸ್ ಏನೇನು ನಡೀತಾ ಇದೆ ನಮ್ಮ ಮ್ಯಾಟರ್ನಲ್ ಸರ್ವಿಸಸ್ಸಲ್ಲಿ. ಮ್ಯಾಟರ್ನಲ್ ಸರ್ವಿಸಸ್ ಮೀನ್ಸ್ ದಿ ಸರ್ವಿಸಸ್ ಪ್ರೊವೈಡೆಡ್ ಟು ದಿ ಮದರ್ಸ್ಗಳಿಗೆ ನಾವು ಏನೇನು ಸರ್ವಿಸಸ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಏನು ಟ್ರೆಂಡ್ ನಡೀತಾ ಇದೆ ಅಂತ ನಾವು ಕೇಳಿದಾಗ, ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಭಾಳಷ್ಟು ನೋಡ್ತಾ ಇದ್ದೀರಾ ಏನು ಟ್ರೆಂಡ್ ನಡೀತಾ ಇದೆ, ಸೌಜನ್ಯ ಕೇಸ ಟ್ರೆಂಡಿಂಗ್ ಆಗಿ ನಡೀತಾ ಇದೆ. ಸೊ ಅದೇ ಥರ ಇಲ್ಲಿ ಮ್ಯಾಟರ್ನಲ್ ಸರ್ವಿಸಸ್ಸಲ್ಲಿ ಏನು ಟ್ರೆಂಡ್ಸ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್, ಶಿಫ್ಟ್ ಟು ಹಾಸ್ಪಿಟಲ್ ಡೆಲಿವರೀಸ್. ಹೌದು, ಶಿಫ್ಟ್ ಟು ಹಾಸ್ಪಿಟಲ್ ಡೆಲಿವರೀಸ್ ಅಂದರೆ ಮೊದಲು ಏನಾಗ್ತಾ ಇದ್ದು, ಜಾಸ್ತಿ ಡೆಲಿವರೀಸ್ ಹೋಮ್ ಡೆಲಿವರಿ ಆಗ್ತಾಯಿದ್ದು. ಹೋಮ್ ಡೆಲಿವರಿ ಮೀನ್ಸ್ ಮನೆಯಲ್ಲೇ ಡೆಲಿವರಿ ಆಗ್ತಾಯಿತ್ತು, ಬೇಬಿ ಬಾರ್ನ್ ಆಗ್ತಾಯಿತ್ತು ಮನೆಯಲ್ಲಿ, ಹಾಸ್ಪಿಟಲಲ್ಲಿ ಆಗ್ತಾ ಇಲ್ಲ. ಓಕೆ, ಸೊ ಇವಾಗ ಏನಾಗ್ತಾ ಇದೆ, ಟ್ರೆಡಿಷ್ನಲಿ ಹೋಮ್ ಬರ್ತ್ಸ್ ಹ್ಯಾವ್ ಡಿಕ್ಲೈನ್ಡ್. ಓಕೆ, ಅಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ, ಹೋಮ್ ಬರ್ತ್ಗಳು ಬಹಳ ಕಡಿಮೆ ಮಾಡ್ತಾ ಇದ್ದಾರೆ. ವಿತ್ ಹಾಸ್ಪಿಟಲ್ ಬರ್ತ್ ಎನ್ಶೂರಿಂಗ್ ಬೆಟರ್ ಮೆಡಿಕಲ್ ಕೇರ್. ಹಾಸ್ಪಿಟಲ್ ಒಳಗಡೆ ಹೋಗಿದರೆ ನಿಮಗೆ ಜಾಸ್ತಿ ಬೆಟರ್ ಮೆಡಿಕಲ್ ಕೇರ್ ಸಿಗುತ್ತೆ, ಬೆಟರ್ ನ್ಯೂ ಬಾರ್ನ್ ಕೇರ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಏನಿದೆ, ಹೋಮ್ ಡೆಲಿವರೀಸ್ ಎಲ್ಲಿ ಶಿಫ್ಟ್ ಆಗ್ತಾ ಇದ್ದಾವೆ, ನಮ್ಮ ಹಾಸ್ಪಿಟಲ್ ಸೈಡ್ ಶಿಫ್ಟ್ ಆಗ್ತಾ ಇದ್ದಾವೆ. ಇದನ್ನೇ ನಾವು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳ್ತೀವಿ. ಅಂದರೆ ಇನ್ಸ್ಟಿಟ್ಯೂಟ್ ಒಳಗಡೆ ಡೆಲಿವರಿ ಆಗ್ತಾ ಇದೆ. ಯಾವ ಇನ್ಸ್ಟಿಟ್ಯೂಟ್? ಹಾಸ್ಪಿಟಲಲ್ಲಿ ಏನಾಗ್ತಾ ಇದೆ, ಡೆಲಿವರಿ ಆಗ್ತಾ ಇದ್ದಾವೆ ಜಾಸ್ತಿ. ನೆಕ್ಸ್ಟ್, ಫ್ಯಾಮಿಲಿ ಸೆಂಟರ್ಡ್ ಕೇರ್ ಅಂದರೆ ಎಂಫೆಸಿಸ್ ಆನ್ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್, ರೂಮಿಂಗ್ ಇನ್ ಕಾನ್ಸೆಪ್ಟ್ ಫಾರ್ ಬಾಂಡಿಂಗ್. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಇನ್ ಪ್ರೆಗ್ನೆನ್ಸಿ ಆ್ಯಂಡ್ ಲೇಬರ್ ಪ್ರೊಸೆಸ್ ಆಫ್ಟರ್ ನ್ಯೂ ಬಾರ್ನ್ ಬೇಬಿ ಹುಟ್ಟಿದ ಮೇಲೆ ಕೂಡ. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರೆಗ್ನೆಂಟ್ ವುಮನಿಗೆ ಹೇಗೆ ಕೇರ್ ಕೊಡಬೇಕು ಅಂತ ಫ್ಯಾಮಿಲಿದವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಕಂಫರ್ಟೇಬಲ್ ಇಡಬೇಕು ಅಂತ ಫ್ಯಾಮಿಲಿದವ್ರಿಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಬೇಬಿ ಬಾರ್ನ್ ಆಗಿದ ಮೇಲೆ ರೂಮಿಂಗ್ ಇನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ರೂಮಿಂಗ್ ಇನ್ ಮೀನ್ಸ್ ಒನ್ ಬೇಬಿ ಒನ್ ಮದರ್ ಸಪ್ರೇಟ್ ಇರಬಾರ್ದು, ಒಂದೇ ರೂಮಲ್ಲಿ ಇರಬೇಕು, ಒಂದೇ ಬೆಡ್ ಮೇಲೆ ಇರಬೇಕು ಅಂತ ಅರ್ಥ. ಇಂಥ ಕಾನ್ಸೆಪ್ಟ್ ಎಲ್ಲ ತರ್ತಾ ಇದ್ದಾರೆ. ವಾಟ್ ಈಸ್ ರೂಮಿಂಗ್ ಇನ್ ಇಟ್ ಈಸ್ ನಥಿಂಗ್ ಬಟ್ ಡೋಂಟ್ ಸಪರೇಟ್ ದಿ ಬೇಬಿ ಫ್ರಮ್ ದಿ ಮದರ್. ಓಕೆ, ಎರಡೂ ಒಂದೇ ಬೆಡ್ ಮೇಲೆ ಇರಬೇಕು, ಬಾಂಡಿಂಗ್ ಸರಿಯಾಗುತ್ತೆ, ಎಂಜೈಟಿ ಕೂಡ ಕಡಿಮೆ ಇರುತ್ತೆ ಮದರ್ಗೆ, ನನ್ನ ಬೇಬಿ ಯಾವ ಕಡೆನೂ ಹೋಗಿಲ್ಲ ಅಂತ. ನೆಕ್ಸ್ಟ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಹೌದು ಸರ್, ನಿಮಗೆ ಗೊತ್ತಿರ್ಬೋದು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಅಂತ. ಎಲೆಕ್ಟ್ರಾನಿಕ್ ಫೀಟಲ್ ಮಾನಿಟರಿಂಗ್ ಬಂದಿದೆ. ಅಂದರೆ ಜಸ್ಟ್ ನೀವು ಮೇಲ್ಗಡೆಯಿಂದ ನೋಡಿದರೆ ಒಳಗಡೆ ಬೇಬಿ ಏನು ಮಾಡ್ತಾ ಇದೆ, ಅದರ ಹಾರ್ಟ್ ರೇಟ್ ಪ್ರತಿಯೊಂದೂ ನಮಗೆ ಗೊತ್ತಾಗ್ತಾ ಇದೆ. ರಿಮೋಟ್ ಟೆಲಿಮೆಟ್ರಿ ಬಂದಿದೆ. ಇಂಟರ್ನಲ್ ಕಾಂಟ್ರಾಕ್ಷನ್ ಮೆಜರ್ಮೆಂಟ್ ಅಂದರೆ ನಮ್ಮ ಯೂಟ್ರಸ್ ಎಷ್ಟು ಸತೆ ಕಾಂಟ್ರ್ಯಾಕ್ಟ್ ಆಗ್ತಾ ಇದೆ, ಫೀಮೇಲ್ ಇದ್ದಾಳೆ ಯಾಕೆಂದ್ರೆ ಯೂಟ್ರಸ್ ಎಷ್ಟು ಸಾರಿ ಕಾಂಟ್ರ್ಯಾಕ್ಟ್ ಆಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ, ಪ್ರತಿಯೊಂದನ್ನು ನಾವು ಮೆಷರ್ ಮಾಡ್ತಾ ಇದ್ದೀವಿ, ಅಷ್ಟು ಟೆಕ್ನಾಲಜಿ ಬಂದಿದೆ. ನೆಕ್ಸ್ಟ್, ರೈಸಿಂಗ್ ಕಾಸ್ಟ್. ಹೌದು ಸರ್, ರೈಸಿಂಗ್ ಕಾಸ್ಟ್ ಮೀನ್ಸ್ ಒಂದು ಸಾರಿ ಡೆಲಿವರಿ ಪ್ರೆಗ್ನೆನ್ಸಿ ಅಂತ ಬಂದ ಮೇಲೆ ಹಣ ಹಾಕೋದು, ಮನಿ ಹಾಕೋದು. ಸೊ ಏನಾಗ್ತಾ ಇದೆ, ಅಡ್ವಾನ್ಸ್ ಮೆಡಿಕಲ್ ಟೆಕ್ನಾಲಜಿ ಹ್ಯಾಸ್ ಮೇಡ್ ಮ್ಯಾಟರ್ನಲ್ ಕೇರ್ ಮೋರ್ ಎಕ್ಸ್ಪೆನ್ಸಿವ್. ಒಂದು ಸಾರಿ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗಿದರೆ ಅಲ್ಲೇನಾಗುತ್ತೆ, ನಿಮಗೆ ಜಾಸ್ತಿ ಅಮೌಂಟ್ ಖರ್ಚು ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿದರೆ ಸರಿಯಾಗಿ ಕೇರ್ ಸಿಗಲ್ಲ, ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗಿದರೆ ಅಮೌಂಟ್ ಜಾಸ್ತಿ ಬೇಕು. ಸೊ ಯಾರ ಹತ್ರ ಜಾಸ್ತಿ ಅಮೌಂಟ್ ಇರೋದಿಲ್ಲ, ಪೂರ್ ಇರ್ತಾರೆ, ಅವ್ರೇನು ಮಾಡಬೇಕು? ಸೊ ಅದೇ ಹೇಳ್ತಾ ಇದೆ, ರೈಸಿಂಗ್ ಕಾಸ್ಟ್ ಅಂದರೆ ಜಾಸ್ತಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಮ್ಯಾಟರ್ನಲ್ ಸರ್ವಿಸಸ್. ನೆಕ್ಸ್ಟ್, ಚೇಂಜಿಂಗ್ ಚೈಲ್ಡ್ ಬರ್ತ್ ಪ್ಯಾಟರ್ನ್. ಹೌದು ಸರ್, ಚೈಲ್ಡ್ ಬರ್ತ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಡಿಲೇಡ್ ಮದರ್ಹುಡ್ ಅಂದರೆ ಯಾರು ವರ್ಕಿಂಗ್ ಮದರ್ಸ್ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಬೇಗ ಮದುವೆ ಆಗೋದಿಲ್ಲ, ಬೇಗ ಮದುವೆ ಆಗಿದ್ಮೇಲೆ ಬೇಗ ಅವರಿಗೆ ಮಕ್ಕಳು ಮಾಡೋದಿಲ್ಲ, ಯಾಕಂದರೆ ಅವ್ರು ಮಕ್ಕಳು ಮಾಡಿದರೆ ಅವ್ರ ಫ್ರೀಡಮ್ ಹೋಗಿಬಿಡುತ್ತೆ ಅಂತ. ಸೊ ಆ ಥರ ಡಿಲೇಡ್ ಮದರ್ಹುಡ್ ಆಗ್ತಾ ಇದೆ. ವರ್ಕ್ ಪ್ಲೇಸ್ ರಿಸ್ಕ್ ಆಗ್ತಾ ಇದೆ. ಸೊ ಜಾಸ್ತಿ ಜನ ವರ್ಕಿಂಗ್ ವುಮನ್ಸ್ ಇದ್ದಾರೆ, ಸೊ ಅವ್ರಿಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಆ್ಯಂಡ್ ಪರ್ಸಿಸ್ಟೆಂಟ್ ಟೀನೇಜ್ ಪ್ರೆಗ್ನೆನ್ಸೀಸ್. ಹೌದು ಸರ್, ಟೀನೇಜ್ ಪ್ರೆಗ್ನೆನ್ಸೀಸ್ ಆಗ್ತಾ ಇದ್ದಾವೆ. ಲವ್ ಅಂತ ಮಾಟ ಮಂತ್ರ ಏನೇನೋ ಮಾಡ್ಕೊಂಡು ಓಡೋಗ್ಬಿಡ್ತವೆ ಆ್ಯಂಡ್ ಪ್ರೆಗ್ನೆನ್ಸೀಸ್ ಆಗಿಬಿಡ್ತವೆ. ಓಕೆ, ಸೊ ಟೀನೇಜ್ ಪ್ರೆಗ್ನೆನ್ಸೀಸ್. ನೆಕ್ಸ್ಟ್, ಇನ್ಕ್ರೀಸ್ಡ್ ಸಿ ಸೆಕ್ಷನ್. ಹೌದು, ಇದೊಂದು ಜಾಸ್ತಿ ಆಗಿದೆ. ಸಿ ಸೆಕ್ಷನ್ ಪ್ರತಿಯೊಬ್ಬರಿಗೂ 10ರಲ್ಲಿ ನೀವು 5 ಜನ ಕೇಳಿರಿ ಏನಾಗಿದೆ, ನಾರ್ಮಲ್ ಅಥವಾ ಸಿ ಸೆಕ್ಷನ್ ಆಗಿದೆ. ರೀಸನ್ ಏನಿದೆ, ಸಿ ಸೆಕ್ಷನ್ ಮಾಡಿದರೆ ಪೇಯ್ನ್ ಕಡಿಮೆ ಆಗುತ್ತೆ,
ಓಕೆ 2-3 ತಾಸು 6 ಅವರ್ಸ್ ನಮಗೆ ಪೇನ್ ತಡ್ಕೊಳ್ಳೋದಾಗೋಲ್ಲ, ಅಮೌಂಟ್ ಜಾಸ್ತಿ ಇದೆ ಅಂತ ಸಿ ಸೆಕ್ಷನ್ ಮಾಡ್ತಾರೆ. ಅಥವಾ ಹಾಸ್ಪಿಟಲ್ ಏನು ಹೇಳುತ್ತೆ, ನೀವು ಸಿ ಸೆಕ್ಷನ್ ಮಾಡಲಿಲ್ಲ ಅಂದರೆ ನಿಮಗೆ ಈ ರಿಸ್ಕ್ ಇರುತ್ತೆ, ಆ ರಿಸ್ಕ್ ಇರುತ್ತೆ, ಜಾಸ್ತಿ ಹಣ ತಗೊಳ್ಳೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸಿ ಸೆಕ್ಷನ್ ಏನು ಮಾಡ್ತಾ ಇದ್ದಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗ್ರೋತ್ ಆಫ್ NICU. ಹೌದು, ಮೊದಲು ಜಾಸ್ತಿ ಚೈಲ್ಡ್ ಹಾಸ್ಪಿಟಲ್ಸ್ ಇರಲಿಲ್ಲ, ಜಾಸ್ತಿ NICU ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಇರಲಿಲ್ಲ. ಇವಾಗ ಪ್ರತಿಯೊಂದು ಹಾಸ್ಪಿಟಲಲ್ಲೂ NICU ಇದ್ದಾವೆ. ಬೆಟರ್ ಸರ್ವೈವಲ್ ರೇಟ್ ಫಾರ್ ಸಿಕ್ ಆ್ಯಂಡ್ ಲೋ ಬರ್ತ್ ವೇಟ್ ಇನ್ಫಂಟ್. ಹೌದು, ಸೊ ಯಾರು ಇಲ್ಲಿ ಬೇಬಿ ಇರುತ್ತೆ, ಅದು ಸಿಕ್ ಬೇಬಿ ಇರುತ್ತೆ ಅಥವಾ ಲೋ ಬರ್ತ್ ವೇಟ್ ಬೇಬಿ ಇರುತ್ತೆ ಅಂದರೆ 2.5ಕ್ಕಿಂತ ಕಡಿಮೆ ಇದೆ, ವೇಟ್ ಎಷ್ಟಿದೆ 2.5 kgಕ್ಕಿಂತ ಕಡಿಮೆ ಇದೆ, 1.5ಕ್ಕಿಂತ ಕಡಿಮೆ ಇದೆ, 2 kgಕ್ಕಿಂತ ಕಡಿಮೆ ಇದೆ, 1 kgಕ್ಕಿಂತ ಕಡಿಮೆ ಇದೆ, ಅಂಥ ಬೇಬಿಗಳು ಕೂಡ ಈಸಿಲಿ ಅವು ಲೈವ್ ಆಗಿ ಇರ್ತಾ ಇದ್ದಾವೆ, ಅಂದರೆ ಜಾಸ್ತಿ ಡೆತ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದಿ ಗ್ರೋತ್ ಆಫ್ NICU. ಜಾಸ್ತಿ NICU ಗ್ರೋತ್ ಆಗ್ತಾ ಇದೆ, ಪ್ರತಿಯೊಂದು ಹಾಸ್ಪಿಟಲಲ್ಲಿ NICU ಇಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಎಪಿಡ್ಯೂರಲ್ ಅನಾಲ್ಜೆಸಿಯಾ. ಸೊ ಅನಾಲ್ಜೆಸಿಯಾ ಅಂದರೆ ನಿಮಗೆ ಗೊತ್ತಿರ್ಬೋದು ಸರ್, ಪೇನ್ ಕಿಲ್ಲರ್ ಅಥವಾ ಪೇನ್ ರಿಲೀಫ್ ಮೆಡಿಸಿನ್. ಸೊ ಎಪಿಡ್ಯೂರಲ್ ಮೀನ್ಸ್ ನಮ್ಮ ಸ್ಪೈನಲ್ ಕಾರ್ಡ್ ಲೇಯರ್ ಇರುತ್ತೆ ಅಲ್ಲ, ಓಕೆ, ನಮ್ಮ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಲೇಯರ್ ಇರುತ್ತೆ ಅಲ್ಲ, ಸೊ ಅದರಲ್ಲಿ 3 ಲೇಯರ್ಸ್ ಇರ್ತವೆ. ಓಕೆ, ಡ್ಯೂರಾಮೇಟರ್, ಅರೆಕ್ನಾಯ್ಡ್ ಮ್ಯಾಟರ್ ಆ್ಯಂಡ್ ಪಾಯಾಮೇಟರ್. ಸೊ ಅದರಲ್ಲಿ ನಾವು ಏನು ಕೊಡ್ತೀವಿ, ಅನಾಲ್ಜೆಸಿಯಾ ಕೊಡ್ತೀವಿ. ಓಕೆ, ಪೇನ್ ಕಿಲ್ಲರ್ ಮೆಡಿಸಿನ್ ಕೊಡ್ತೀವಿ ಡ್ಯೂರಿಂಗ್ ದಿ ಚೈಲ್ಡ್ ಬರ್ತ್. ಓಕೆ, ವೈಡ್ ಸ್ಪ್ರೆಡ್ ಪೇನ್ ರಿಲೀಫ್ ಆಪ್ಷನ್ ಲಿಂಕ್ಡ್ ಟು ಪ್ರೊಲಾಂಗ್ಡ್ ಲೇಬರ್. ಯಾರಿಗೆ ಪ್ರೊಲಾಂಗ್ಡ್ ಲೇಬರ್ ಇರುತ್ತೆ ಒಂದು ನೆನಪಿರಲಿ, ಪ್ರೊಲಾಂಗ್ಡ್ ಲೇಬರ್ ಅಂದರೆ ಪೇನ್ ಸ್ಟಾರ್ಟ್ ಆಗಿದೆ ಬಟ್ ಎಷ್ಟು ಸಮಯದಲ್ಲಿ ಅವರು ಡೆಲಿವರಿ ಆಗಬೇಕಾಗಿತ್ತಲ್ಲ, ಸೊ 6 to 8 ಅವರಲ್ಲಿ ಅವರು ಡೆಲಿವರಿ ಆಗಬೇಕಾಗಿತ್ತಲ್ಲ ಸೆಕೆಂಡ್ ಟೈಮ್, ಸೊ ಅದು ಆಗ್ತಾ ಇಲ್ಲ. ಓಕೆ, ಅಂದರೆ ಒಂದಿಷ್ಟು ಟೈಮ್ ಇರುತ್ತೆ, 12 ತಾಸಲ್ಲೇ ಅವರು ಡೆಲಿವರಿ ಮುಗಿಬೇಕಂತ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಟೈಮ್ ಆಗ್ತಾ ಇದೆ, ತಗೋತಾ ಇದೆ. ಅದನ್ನು ನಾವು ಪ್ರೊಲಾಂಗ್ಡ್ ಲೇಬರ್ ಅಂತ ಹೇಳ್ತೀವಿ. ಯಾರಿಗೆ ಪ್ರೊಲಾಂಗ್ಡ್ ಲೇಬರ್ ಇರುತ್ತೆ, ಜಾಸ್ತಿ ಪೇನ್ ಆಗುತ್ತೆ. ಓಕೆ, ಪೇನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಪೇನನ್ನು ಕಡಿಮೆ ಮಾಡೋಕ್ಕೆ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಅಲ್ಟರ್ನೇಟಿವ್ ಬರ್ತಿಂಗ್ ಮೆಥಡ್. ಸೊ ಅಲ್ಟರ್ನೇಟಿವ್ ಅಂದರೆ ನಾರ್ಮಲ್ ಡೆಲಿವರಿ, ಹಾಸ್ಪಿಟಲ್ ಡೆಲಿವರಿಯಲ್ಲಿ ಯಾವ್ಯಾವ ಥರ ನಡೀತಾ ಇದೆ ಅಂದರೆ ವಾಟರ್ ಬರ್ತ್. ಸೊ ನೀವು ಮೂವೀಸ್ಗಳಲ್ಲೆಲ್ಲ ನೋಡಿರ್ಬೋದು, ಒಂದು ಟಬ್ ಇರುತ್ತೆ, ಟಬ್ ಒಳಗಡೆ ವಾಟರ್ ಇರುತ್ತೆ, ಅದರಲ್ಲಿ ಹೋಗಿ ಹೀರೋಯಿನ್ ಕೊಡ್ತಾಳೆ, ಡೆಲಿವರಿ ಆಗುತ್ತೆ. ಅದೇ ಥರ ಇಲ್ಲಿ ಕೂಡ ಆಗ್ತಾ ಇದೆ. ನ್ಯಾಚುರಲಿ ಚೈಲ್ಡ್ ಬರ್ತ್ ಅಂದರೆ ಏನು ಅದಕ್ಕೆ ಅಸಿಸ್ಟೇ ಮಾಡ್ತಾ ಇಲ್ಲ, ಓನ್ಲಿ ಬಿಡ್ತಾ ಇದ್ದೀರಾ, ಬೇಬಿ ಹೊರಗಡೆ ಬರ್ತಾ ಇದೆ. ನೆಕ್ಸ್ಟ್ ಮಿನಿಮಲ್ ಇಂಟರ್ವೆನ್ಷನ್ ಪ್ರಾಕ್ಟೀಸಸ್ ಅಂದರೆ ಎಕ್ಸಾಂಪಲ್ ಎಪಿಸಿಯೋಟೊಮಿ. ಓಕೆ, ಸೊ ಎಪಿಸಿಯೋಟೊಮಿ ಅಂದರೆ ಡ್ಯೂರಿಂಗ್ ದಿ ಚೈಲ್ಡ್ ಬರ್ತ್ ಸಮಯದಲ್ಲಿ ಓಪನಿಂಗ್ ಇರುತ್ತೆ ಅಲ್ಲ, ಬೇಬಿ ಹೊರಗಡೆ ಬರೋದು ಓಪನಿಂಗ್ ಇರುತ್ತೆ ಅಲ್ಲ, ಸೊ ವಜೈನದಲ್ಲಿ ಸ್ಪೆಷಲಿ ಹೇಳಬೇಕಂದ್ರೆ, ಸೊ ವೆಜೈನಾ ಓಪನಿಂಗ್ ಆಗುತ್ತೆ ಅಲ್ಲ, ಸೊ ಆ ಪ್ಲೇಸಲ್ಲಿ ಜಾಸ್ತಿ ಅದು ಸ್ಟ್ರೆಚ್ ಆಗೋದಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಟಿಯರ್ ಆಗಬಾರ್ದು ಅಂತ ನಾವು ಕಟ್ ಕೊಡ್ತೀವಿ. ಎಪಿಸಿಯೋಟೊಮಿ ನಾವು ಕಟ್ ಕೊಡ್ತೀವಲ್ಲ, ಸೊ ಅದು ಕೂಡ ನಾವು ಏನಂತ ಹೇಳ್ಬೋದು, ಮಿನಿಮಲ್ ಇಂಟರ್ವೆನ್ಷನ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ಅಂಥದ್ದೆಲ್ಲ ನಡೀತಾ ಇದೆ. ನೆಕ್ಸ್ಟ್ ಅರ್ಲಿ ಡಿಸ್ಚಾರ್ಜ್. ಹೌದು, ಮೊದಲು ಏನಾಗ್ತಾ ಇತ್ತು, ಡೆಲಿವರೀಸ್ ಎಲ್ಲ ಮನೆಯಲ್ಲೇ ಮಾಡ್ಕೋತಾ ಇದ್ದರು. ಯಾರು ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿದ್ರು ಕೂಡ ಜಾಸ್ತಿ ಜನ ಹಾಸ್ಪಿಟಲಲ್ಲಿ ಇರ್ತಾಯಿದ್ರು, 8 ದಿವಸ 10 ದಿವಸ. ಬಟ್ ಇವಾಗ ಆ ಥರ ಇರಲ್ಲ. ಅರ್ಲಿ ಡಿಸ್ಚಾರ್ಜ್ ಅಂದರೆ ಬೇಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಶಾರ್ಟರ್ ಹಾಸ್ಪಿಟಲಲ್ಲಿ ಜಾಸ್ತಿ ಹೊತ್ತು ಇರೋದಿಲ್ಲ, ವಿತ್ ಬೆಟರ್ ಪೋಸ್ಟ್ ಪಾರ್ಟಮ್ ಸಪೋರ್ಟ್ ಅಂದರೆ ಆಫ್ಟರ್ ಡೆಲಿವರಿ ಸಪೋರ್ಟ್ ಏನಂತ ಹೇಳ್ತೀವಿ, ಆಫ್ಟರ್ ಡೆಲಿವರಿ ಸಪೋರ್ಟ್ ಅವ್ರಿಗೆ ಸರಿಯಾಗಿ ಕೊಟ್ಟು ಬೇಗ ಅವರನ್ನು ಕ್ಯೂರ್ ಮಾಡಿ ಮನೆಗೆ ಕಳಿಸ್ತಾ ಇದ್ದಾರೆ. ಅಥವಾ ಮನೆಗೆ ಕಳಿಸಿದ ಮೇಲೆ ನಿಮ್ಮ ಹತ್ರ ಯಾವುದು ಹತ್ತಿರವಾದ PHC ಇರುತ್ತೆಲ್ಲ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಅಲ್ಲಿ ಹೋಗಿ ನೀವು ಕೇರ್ ತಗೋಬೋದು ಅಂತ ಅರ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫಾದರ್ ರೋಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗ್ರೇಟರ್ ಇನ್ವಾಲ್ವ್ಮೆಂಟ್ ಇನ್ ದಿ ಚೈಲ್ಡ್ ಬರ್ತ್ ಆ್ಯಂಡ್ ನ್ಯೂ ಬಾರ್ನ್. ಹೌದು ಸರ್, ಚೈಲ್ಡ್ ಬರ್ತ್ ಸಮಯದಲ್ಲಿ ಇದೊಂದು ರಿಸರ್ಚಲ್ಲಿ ಕಂಡು ಬಂದಿದೆ. ಸೊ ಚೈಲ್ಡ್ ಬರ್ತ್ ಆಗೋ ಸಮಯದಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇದು ಜಾಸ್ತಿ ಯೂಸ್ ಮಾಡೋದು. ಮದರ್ ಜೊತೆನೇ ಫಾದರ್ ಕೂಡ ಇರ್ತಾನೆ, ಸಪೋರ್ಟ್ ಮಾಡ್ತಾನೆ. ಆ ಪ್ರೆಗ್ನೆಂಟ್ ವುಮನ್ ಇದ್ದಾಳೆಲ್ಲ, ಅದಕ್ಕಿಂತ ಜೊತೆನೇ ಫಾದರ್ ಕೂಡ ಇರ್ತಾನೆ, ಸಪೋರ್ಟ್ ಮಾಡ್ತಾನೆ ಚೈಲ್ಡ್ ಬರ್ತನ್ನು. ಆ್ಯಂಡ್ ನ್ಯೂ ಬಾರ್ನ್ ಕೇರ್ ಕೂಡ ಕೊಡ್ತಾನೆ. ಓಕೆ, ಸೊ ಒಂದು ನೀವು ಎಕ್ಸಾಂಪಲ್ ತೊಗೊಳ್ಳಿ, ಕಂಗಾರು ಮದರ್ ಕೇರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಬೇಬಿ ವೇಟ್ ಭಾಳ ಕಡಿಮೆ ಇದೆ, ಟೆಂಪ್ರೇಚರ್ ಮೇಂಟೈನ್ ಆಗೋದಿಲ್ಲ, ಅದಕ್ಕೋಸ್ಕರ ಮದರ್ ಏನು ಮಾಡ್ತಾಳೆ, ಬೇಬಿಯನ್ನು ಚೆಸ್ಟ್ ಮೇಲೆ ಇಟ್ಕೊಂಡು ಬಿಡ್ತಾಳೆ. ಓಕೆ, ಸೊ ಅದು ಕಂಗಾರು ಮದರ್ ಕೇರ್. ಸೊ ಮದರ್ ಇರಲಿಲ್ಲ, ಮದರ್ ಡೆತ್ ಆಯ್ತಂದರೆ
ಡೆತ್ ಆಯ್ತಂದ್ರೆ ಯಾರು ಇಟ್ಕೋಬೇಕು? ಫಾದರ್ ಕೂಡ ಕಂಗಾರು ಮದರ್ ಕೇರೇ ಕೊಡಬೇಕು. ಕಂಗಾರು ಫಾದರ್ ಕೇರ್ ಅಂತ ಹೇಳೋಂಗಿಲ್ಲ, ಕಂಗಾರು ಮದರ್ ಕೇರ್ ಅಂತ ನಾವು ಇದನ್ನು ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮಿಡ್ವೈಫ್ರಿ ರಿಕಾಗ್ನಿಷನ್. ಹೌದು ಸರ್, ಮಿಡ್ವೈಫ್ರಿ ರಿಕಾಗ್ನಿಷನ್ ಅಂದರೆ ಏನು? ಮಿಡ್ವೈಫ್ ಟ್ರೈನ್ಡ್ ಸಪರೇಟ್ಲಿ ಫಾರ್ ಸ್ಪೆಷಲೈಸ್ಡ್ ಮ್ಯಾಟ್ರನಲ್ ಕೇರ್. ಮಿಡ್ವೈಫ್ಗಳಿದ್ದಾರೆ ಅಲ್ಲ, ಅವರಿಗೆ ಸ್ಪೆಷಲಿ ಸಪರೇಟ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಬೌಟ್ ಸ್ಪೆಷಲೈಸ್ಡ್ ಮ್ಯಾಟರ್ನಲ್ ಕೇರ್. ಮ್ಯಾಟರ್ನಲ್ ಕೇರ್ ಏನೇನು ಕೊಡಬೇಕು, ಯಾವ ಥರ ಕೊಡಬೇಕು ಅಂತ ಅವರಿಗೆ ಸಪರೇಟ್ ಕೇರ್ ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಯೂಸ್ ಆಫ್ ಅಲ್ಟರ್ನೇಟಿವ್ ಥೆರಪೀಸ್. ಹೌದು ಸರ್, ಅಲ್ಟರ್ನೇಟಿವ್ ಥೆರಪೀಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪೇನ್ ಆಗ್ತಾ ಇದೆ, ಪೇಷಂಟಿಗೆ ಪೇನ್ ಆಗ್ತಾ ಇದೆ, ಏನಾಗ್ತಾ ಇದೆ, ಕಾಂಟ್ರಾಕ್ಷನ್ ಬರ್ತಾ ಇದ್ದಾವೆ, ಬರ್ತ್ ಆಗೋ ಸಮಯದಲ್ಲಿ ಪೇನ್ ಆಗ್ತಾ ಇದೆ. ಸೊ ಆ ಸಮಯದಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಮೆಡಿಕೇಷನ್ ಬೇಡ, ಅವರಿಗೆ ಡ್ರಗ್ಸ್ ಬೇಡ, ಅದರ ಬದಲು ಏನೇನು ಕೊಡಬೇಕು, ನೀವು ಏನೇನು ಕೊಡ್ಬೋದು? ಅರೋಮಾ ಥೆರಪಿ ಅಂತ ಹೇಳ್ತೀವಿ. ಅರೋಮಾ ಥೆರಪಿ ಮೀನ್ಸ್ ಅವರನ್ನು ನಾವು ಸೆಂಟ್ ಅಂತ ಹೇಳ್ತೀವಲ್ಲ, ಸ್ಮೆಲ್. ಓಕೆ, ಸೆಂಟ್ ಆ ಥರ ಕೊಡ್ತೀವಿ ಅರೋಮಾ ಥೆರಪಿ. ಅದರಿಂದ ಅವ್ರಿಗೆ ಪೇನ್ ಕಡಿಮೆ ಆಗ್ಬೋದು. ಮ್ಯೂಸಿಕ್ ಥೆರಪಿ, ಮ್ಯೂಸಿಕ್ ಥೆರಪಿಯಿಂದ ಅವರು ಸ್ವಲ್ಪ ಡಿಸ್ಟ್ರ್ಯಾಕ್ಷನ್ ಆಗಿ ಅವ್ರಿಗೆ ಸ್ವಲ್ಪ ರಿಲೀಫ್ ಅನಿಸ್ಬೋದು. ಪಂಕ್ಚರ್ ಕೊಡಬಹುದು, ಯೋಗ ನಾವು ಅವರಿಗೆ ಮಾಡಿಸ್ಬಹುದು. ಮಸಾಜ್ ಇನ್ ಮ್ಯಾಟರ್ನಲ್ ಕೇರ್, ಮಸಾಜ್ ಕೂಡ ಮಾಡಿ ಅವ್ರ ಪೇನನ್ನು ನಾವು ರಿಲೀಫ್ ಮಾಡಬಹುದು. ಐ ಥಿಂಕ್ ನಿಮಗೆ ಯಾವ್ಯಾವ ಟ್ರೆಂಡ್ಸ್ ಇದ್ದಾವೆ, ಯಾವ್ಯಾವ ಟ್ರೆಂಡ್ಸ್ ನಡೀತಾ ಇದ್ದಾವೆ ಮ್ಯಾಟರ್ನಲ್ ಸರ್ವಿಸಸ್ ಇನ್ ಇಂಡಿಯಾ ಅಂತ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಯಾರು GNM ಥರ್ಡ್ ಇಯರ್ ಇದ್ದಾರಲ್ಲ ಅವ್ರ ಜೊತೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.